ಗುರು, ಮಂಗಳೂರಿಂದ ಚಿತ್ರದುರ್ಗಕ್ಕೆ ಒಂದು ಬಾಡಿಗೆ ಸಿಕ್ಕಿದೆ. ಬಾಡಿಗೆ ಬಂದು ಮಿಷಿನರಿ 300 kg ಇದೆ ಅಷ್ಟೇ. ನೋಡ್ತಾ ಇರ್ಬೋದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು ಏಷ್ಯನ್ ಪೇಂಟ್ಸ್ದು ಮಿಷಿನು. ಗಾಡಿ ಆಲ್ರೆಡಿ ಲೋಡ್ ಆಗಿದೆ. 2 ಪೀಸ್ ಬಾಕ್ಸ್ ನೋಡಿ, 2 ಬಾಕ್ಸ್ ಆಗಿದ್ದಾರೆ ಅಷ್ಟೇ. ನೋಡಿದೆ ಗೋಡನು ಏಷ್ಯನ್ದು. ಗಾಡಿ ಎಲ್ಲ ಲೋಡ್ ಆಗ್ತಾಯಿದೆ. ಗಾಡಿ ಲೋಡ್ ಆಗಿದೆ. ಬಿಲ್ಲೊಂದು ಬಂದರೆ ಹೋಯ್ತಾ ಇರೋದೆ 300 ಕಿಲೋಮೀಟ್ರ್ ಇದೆ ಅಷ್ಟೇ. ಬಾಡಿಗೆ ಏನು ಬರೀ ಪಾರ್ಟ್ ಲೋಡ್ ಲೆಕ್ಕದಲ್ಲಿ ಹೋಗ್ತಾ ಇರೋದು. 4,500 ರೂಪಾಯಿ. 300 ಕಿಲೋಮೀಟ್ರ್ ಇದೆ. ಇನ್ನೇನು ಇವತ್ತು ಲೋಡ್ ಆಗೋಲ್ಲ, ನಾಳೆ ಲೋಡ್ ಆಗೋಲ್ಲ, ಸೋಮವಾರ ತನಕ ಕಾಯಬೇಕು. ಅದಕ್ಕೆ ಇಲ್ಲಿಂದ ಪಾಸ್ ಆಗ್ಬಿಡೋಣ ಅಂತ ಹಾಕ್ಕೊತಿದ್ದೀನಿ. ಬನ್ನಿ, ಬಿಲ್ ಬಂದಮೇಲೆ ಸಿಗ್ತೀನಿ. ಇಲ್ಲಿಂದ ಹೋಗೋಣಂತೆ. ನೋಡ್ತಾ ಇರ್ಬೋದು, ಲೋಡ್ ಮಾಡ್ಕೊಂಡು ಆಚೆ ಬಂದೆ, ಎಷ್ಟು ಜಾಮ್ ಇದೆ ಅಂತ. ತುಂಬ ಚಿಕ್ಕ ರೋಡ್ ಬೇರೆ. ಇನ್ನೊಂದು 2 ಪಾರ್ಟ್ಮಲ್ ಸಿಕ್ಕಿದ್ರೆ ಚೆನ್ನಾಗಿರೋದು ಗುರು. ಏನು ಮಾಡ್ತೀರ, ನಮ್ಮ ಟೈಮ್ಗಿದೆ ಸಿಕ್ಕಿರೋದು ಹೆಚ್ಚು. ಇಲ್ಲ 3-4 ದಿನದಿಂದ ವೆಯ್ಟ್ ಮಾಡ್ತಿದ್ದಾರಂತೆ. ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವ್ರಿಗೇನು ಕೊಡ್ತೀನಿ ಬಾ ಅಂತಾರೆ, ವಾರಾಂಗಟ್ಲೆ ಅದು ಕೊಡೋಲ್ಲ. ಸಿಕ್ಕಿದ್ದು ಹೋಗ್ಬಿಡ್ಬೇಕು. ಬನ್ನಿ, ಸೀದಾ ಹೈವೇಗೆ ಹೋಗಿ ಸಿಗ್ತೀನಿ. ಸೀದಾ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಘಾಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ವೆದರ್ ಮಾತ್ರ ತುಂಬ ಕೂಲಾಗಿದೆ. ಮಳೆ ಬಂದು ನಿಂತ್ಕೊಂಡು ಹೋಗ್ತಾ ಇದೆ. ತುಂಬಾ ಚಿಕ್ಕ ರೋಡ್ ಗುರು ಇದು. ಎಷ್ಟು ದೊಡ್ಡ ಫಾರೆಸ್ಟು. ಘನ ಜಂಗಲ್ ಅಂತಾರಲ್ಲ, ತುಂಬ ದೊಡ್ಡ ಫಾರೆಸ್ಟ್ ಇದು. ಯಾವ ಟೈಮಲ್ಲಿ ಏನು ಅಡ್ಡ ಬರುತ್ತೆ ಗೊತ್ತಿಲ್ಲ. ಆನೆಗಿನೇ ಬಂತು ಅಂದರೆ ಮುಗಿದ ಕತೆ. ನೋಡಿ, ಏನಾರು ಅಪ್ಪಿ ಗಾಡಿ ಕೈ ಕೊಡ್ತು ಅಂದರೆ ಮುಗೀತು ಗುರು ಅವ್ರ ಕತೆ. ಫಿನಿಶ್. ಅಂಥ ದೊಡ್ಡ ಗಾಡಿದು ನೋಡಿ. ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ರೋಡು ಒಂದು ಕಡೆ ಮಾಡಿಬಿಟ್ಟವ್ರೆ ಅನ್ಸುತ್ತೆ ಗುರು. ಒಂದು ಕಡೆನೇ ಎಳ್ಕೊಂಡು ಹೋಗ್ತಾ ಇದೆ ಗಾಡಿ. ಹೆಂಗಿದೆ ನೋಡಿ ರೋಡ್. ಹಾವೋದಂಗೆ ಹೋಗಿದೆ. ಆಗುಂಬೆ ಇಲ್ಲಿಂದ 16 ಕಿಲೋಮೀಟ್ರ್ ಇದೆ ಗುರು. ಸೀದಾ ಆಗುಂಬೆ ಘಾಟ್ ಎಂಟ್ರೆನ್ಸಿಗೆ ಹೋಗಿ ಸಿಗ್ತೀನಿ ಬನ್ನಿ. ಆಗುಂಬೆ ಘಾಟ್ ಎಂಟ್ರೆನ್ಸಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಈ ಫುಲ್ ಬೆಟ್ಟ ಹತ್ತಿಳಿಬೇಕು ಗುರು. ಈ ರೋಡಲ್ಲಿ ತುಂಬ ದೊಡ್ಡ ಭಾರಿ ಗಾತ್ರದ ವಾಹನವನ್ನು ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದೆ. ಸಿಕ್ಕಾಬಟ್ಟೆ ಅಪ್ಪ ಗುರು. ಅವತ್ತು ಬಂದಿದ್ನಲ್ಲ ನಾನು, ಇವತ್ತು ನೋಡಬೇಕು. ಮೊದಲನೇ ಅಪ್ಪು. ನೋಡಿ ಕುದುರೆ ಮುಖ.
ಬಂದರೆ ವೆದರ್ ಮಾತ್ರ ಸೂಪರ್ ಆಗಿರುತ್ತೆ ಗುರು. ಫುಲ್ ಅಪ್ಪೆ ಹತ್ಬೇಕಿಲ್ಲಿ. ಎಷ್ಟು ಹಸ್ರಾಗಿದೆ ನೋಡಿ. ಎಷ್ಟೇ ಪ್ರಾಬ್ಲಮ್ ಇರಲಿ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ಸುತ್ತೆ ಇವೆಲ್ಲ ನೋಡ್ತಾ ಇದ್ರೆ. ನನ್ನ ಮಕ್ಕಳು ಒಂದು ಕಡೆ ಬರೋಕ್ಕಾಗಲ್ಲ ಗುರು, ಅಡ್ಡನೇ ಬರ್ತಾರೆ. ಅವತ್ತು 2.5 ಟನ್ ಹಾಕೊಂಡ್ಬಂದಿದ್ದೆ ಟ್ರಾನ್ಸ್ಫಾರಮು. 2 ಟನ್ನ 2.5 ಇರಬೇಕು. 300 kg ಐತೆ. ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಗುರು ಇದು. ನೀರು ಹೆಂಗೆ ಹೋಗ್ತಾ ಇದೆ ನೋಡಿ. ಸಖತ್ತಾಗಿದೆ. ಮಳೆ ಟೈಮಲ್ಲೇ ಗುರು ಘಾಟಲ್ಲಿ ಒಳ್ಳೆ ಥ್ರಿಲ್ ಸಿಗೋದು. ಆಮೇಲೆ ಹೆವಿ ಡೇಂಜರ್ ಕೂಡ. ಅಪ್ಪಲ್ಲಿ ಏನು ಅನ್ಸಲ್ಲ, ಡೌನ್ ಇಳಿಬೇಕಾದ್ರೆ ಬ್ರೇಕ್ ಹಿಡಿದ್ರೆ ಫುಲ್ಲು ಎಳ್ಕೊಂಡು ಹೋಗ್ಬಿಡುತ್ತೆ ಗುರು. ಗಾಡಿ ಕಂಟ್ರೋಲ್ಗೆ ಸಿಗಲ್ಲ ಅನ್ನುತ್ತೆ. ಯಾಕಂದರೆ ಟೈರ್ ಬ್ಯಾಲೆನ್ಸಿಂಗ್ ಚೆನ್ನಾಗಿರಲ್ಲ, ಗ್ರಿಪ್ಪಾಗಿ ಇಟ್ಕೊಳಲ್ಲ, ಜಾರುತ್ತಲ್ಲ ಟೈರು. ನೋಡಿ ಎಷ್ಟು ಅಪ್ಪಿದೆ ಅಂತ. ಅಪ್ಪ ಕೆಳಗಡೆ ಪಾತಾಳ ನೋಡಿದ್ರೇ ಭಯ ಆಗುತ್ತೆ ಗುರು. ಆಲ್ರೆಡಿ ಅರ್ಧ ಬೆಟ್ಟನ ಹತ್ತಿದ್ದೀವಿ. ಓಹೋ, ಟೈರು ರೋಲ್ ಆಗಿ ಸ್ಮೆಲ್ ಬರ್ತಾ ಇದೆ ಗುರು. ಹಂಗೆ ಸಿಕ್ಕಾಪಟ್ಟೆ ರೋಲ್ ಆಗ್ಬಿಡುತ್ತೆ ಘಾಟಲ್ಲಿ. ಮೈ ಮೇಲೆ ಬರ್ತಾರೆ ಇವರು ಹಂಗೆ. ಕಾಲ್ % ಹತ್ತಿದೀವಿ ಅನಿಸುತ್ತೆ. ಅಲ್ಲಿಂದ ನೋಡಿದ್ರೆ ಒಂದು ಚೂರು ರೋಡೇ ಕಾಣಲ್ಲ ಗುರು. ಇನ್ನು 8 ಕಿಲೋಮೀಟ್ರ್ ಐತೆ.
ಏನು ಒಂದ್ಸಲ ಗುರು ಸುಮ್ಮನೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಲೋಡ್ ತೊಗೊಂಡು ಹೋಗ್ತಿರೋ ಗಾಡಿಯವ್ರಿಗೆ ಗೊತ್ತಾಗುತ್ತೆ ಘಾಟಿನ ವ್ಯಾಲ್ಯೂ ಏನು, ಘಾಟಿನ ಕೆಪಾಸಿಟಿ ಏನು ಅಂತ. ಕಾರಲ್ಲಿ ಏನು ಎಂಥ ಘಾಟ್ ಬೇಕಾದ್ರೂ ಹತ್ತಿಸ್ಬೋದು. ಏನು ಗುರು ಇದು ಹಿಂಗೈತೆ? ಬಂಡೆನೇ ಮಧ್ಯಕ್ಕೆ ಬಂದ್ಬಿಟ್ಟೈತೆ. ಇನ್ನೂ ಸ್ವಲ್ಪ ಜೋರಾಗಿ ಮಳೆ ಬಿದ್ದರೆ ನೋಡಿ ಬಂಡೆ ಮೇಲೆ ಎಲ್ಲ ನೀರು ಹರ್ಕೊಂಡು ಹೋಗುತ್ತೆ ಹಂಗೆ. ನನಗೆ 2 ಆಪ್ಷನ್ ಇತ್ತು ಗುರು, ಚಾರ್ಮುಡಿ ಘಾಟ್ ಮೇಲೂ ಬರ್ಬೋದಿತ್ತು, ಅಲ್ಲಿ ಚೆನ್ನಾಗಿರೋದು. ಇದು ಏನು ಅಷ್ಟೊಂದು ಇದಿಲ್ಲ ಗುರು, ಕಾಲ್ಪಟ ಘಾಟ್ ಮಾತ್ರ ಸೂಪರ್ ಆಗೈತೆ. ಅದು ಸೇಮೇ ಆಗುಂಬೆ ಥರನೇ, ಇನ್ನೂ ಓವರ್ ಟರ್ನಿಂಗ್ ಜಾಸ್ತಿ ಇದೆ ಅದರಲ್ಲಿ. ಇದು ಸ್ವಲ್ಪ ಪರವಾಗಿಲ್ಲ, ಅದು ಭಯಂಕರ ಅಂದರೆ ಭಯಂಕರ. ಫುಲ್ಲು ಒಂದೇ ಸತಿ ಫುಲ್ಲು ರೊಟೇಷನ್ ಆಗೋದು, ಕೈ ಕಾಲೆಲ್ಲ ಹಂಗೆ ವೈಬ್ರೇಷನ್ ಬಂದ್ಬಿಡ್ತೈತೆ. ಹೆವಿ ಡೇಂಜರ್ ಘಾಟ್ ಅದು, ನಾನು ನೋಡಿರೋದ್ರಲ್ಲೇ ಹೆವಿ ಡೇಂಜರ್ ಘಾಟ್ ಅದು. ಘಾಟಲ್ಲಿರೋ ವೀಡಿಯೋಗಳು ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಆಮೇಲೆ ಚೆನ್ನಾಗೂ ಇರುತ್ತೆ ಗುರು. ನೋಡಿ 9ನೇ ತಿರುವು ಅಂತ ಹಾಕಿದ್ದಾರೆ. ಒಂದೇ ಕೈಯಲ್ಲಿ ಘಾಟ್ ಓಡಿಸೋದು ತುಂಬ ಕಷ್ಟ, ಕಡೆ ಬೇಕು ಆ ಕಡೆನೇ ಹೋಗುತ್ತೆ ಗಾಡಿ. ಒಂದೇ ಕೈಯಲ್ಲಿ ಗೇರು, ಒಂದೇ ಕೈಯಲ್ಲಿ ಸ್ಟೇರಿಂಗ್ ಹಿಡಿಬೇಕಲ್ಲ ಘಾಟಲ್ಲಿ, ಅದು ತುಂಬ ರಿಸ್ಕು. ಆದರೂ ಬಿಡಲ್ಲ ಗುರು, ಈ ಫುಲ್ ಘಾಟಿನ ವಿಡಿಯೋ ಮಾಡ್ತೀನಿ ನೋಡಿ. ಪರವಾಗಿಲ್ಲ ಗುರು, ಯಾವ ವೆಹಿಕಲ್ಲು ನಮಗೆ ಈ ಕಡೆ ಏನೇನು ದೊಡ್ಡ ಗಾಡಿ ಬಿಡಲ್ವಲ್ಲ. ದೊಡ್ಡ ಗಾಡಿಗಳು ಇದ್ದಿದ್ರೆ ಅವು ಹತ್ತುತ್ತಾ ಇರಲಿಲ್ಲ, ನಮಗೂ ಹತ್ತಕ್ಕೂ ಬಿಡ್ತಿರ್ಲಿಲ್ಲ. ಹುಡುಗರು ಪಾತಾಳ ಇಲ್ಲೆಲ್ಲ ವ್ಯೂ ಪಾಯಿಂಟ್ ಐತೆ ಅನ್ಸುತ್ತಲ್ಲ ಮೇಲ್ಗಡೆ. ಮೊಬೈಲ್ ಹಿಡ್ಕೊಂಡು ಹಂಗೆ ಕೈ ನೋವುತೈತೆ ಗುರು. ನೋಡ್ಗುರು ನೋಡಿ, ಇದು 6ನೇ ತಿರುವು. ಅದು 9ನೇ ತಿರುವು, ಇದು 6ನೇ ತಿರುವು ಅಂತ. ಅಪ್ಪ, ಆಕಾಶದ ಮೇಲಿದ್ದೀರಿ ಅಂತ ಮೋಡಗಳೆಲ್ಲ. ಕೆಳಗಡೆ ಏನು ಕಾಣ್ತಾನೆ ಇಲ್ಲ ಗುರು, ಅದು ಮೋಡದ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀವಿ ಅನ್ನಿಸ್ತಾ ಇದೆ.
ಸ್ವಲ್ಪ ಮಳೆ ಜೋರಾಗಿ ಬಂದಿದೆ ಇನ್ನೂ ಚೆನ್ನಾಗಿರೋದು. ನೋಡಿ ಹೆಂಗೆ ಬರ್ತಾರೆ, ಆರ ನೋಡಿಯಲ್ಲ, ಏನಿಲ್ಲ, ಭಯ ಭಕ್ತಿ ಅನ್ನೋದೆಲ್ಲ ಅವರು ಗಾಡಿ ಓಡಿಸ್ಬೇಕಾರೆ ಇವರಿಗೆ. ಹೆವಿ ಟರ್ನಿಂಗ್ ಅಂದರೆ ಚಿಕ್ಕ ಚಿಕ್ಕ ಟರ್ನಿಂಗ್. ಇಲ್ಲಿ ಗಾಡಿ ಕಟ್ಟಾಗಲ್ಲ ಗುರು ನಮ್ಮವು. ನೋಡಿ ಕಾರೇ ಕಟ್ಟಾಗಲ್ಲ ನೋಡಿ. ಅಯ್ಯಪ್ಪ ಕೈಯೇ ನೋವ್ತಾಯ್ತು ಸಿಕ್ಕಾಬಿಟ್ಟೆ. ನೋಡಿ ನಾವಾದರೆ ಒಂದೇ ಏಟಿಗೆ ತಿರುಗಿಸಿ, ಅದೇ ಎಕ್ಸ್ಪೀರಿಯನ್ಸ್ ಅಂತಾರೆ. ಕಾರ್ ಇಟ್ಕೊಂಡಿವರು ಇನ್ನು 3 ಕಿಲೋಮೀಟ್ರ್ ಐತೆ ಅಷ್ಟೇ, ಮುಗ್ದೋಗ್ಬಿಡುತ್ತೆ ಘಾಟು. ಘಾಟಲ್ಲಿ ಮೇನ್ ಘಾಟ್ ಇರೋದೇ ಈ 3 ಕಿಲೋಮೀಟ್ರು. ಫುಲ್ ತುದಿಗೆ ಹತ್ಬೇಕಲ್ಲ, ಸಿಕ್ಕಾಬಟ್ಟೆ ಹೆವಿ ಘಾಟ್ ಇದು, ನೋಡ್ತಾ ಇರ್ಬೋದು. ವ್ಯೂ ಪಾಯಿಂಟ್ಗೆ ಹೋಯ್ತು, ಅಷ್ಟೊಂದು ಏನು ಚೆನ್ನಾಗಿಲ್ಲ ಗುರು. ಈಗ ಮಂಜು ಬೀಳ್ತಾ ಇಲ್ಲ. ಈ ಮಂಗಗಳ್ದು ಒಂದು ಕಾಟ ಇಲ್ಲಿ, ಗಾಡೀಲಿ ಏನಿದ್ರು ಬಿಡಲ್ಲ. ನೀರು ಇಳಿತಾ ಇದೆ ಗುರು, ಸಕ್ಕತ್ತಾಗಿದೆ. ನನಗೆ ಈ ಥರ ಇದ್ರೇ ನೋಡೋಕೆ ಇಷ್ಟ. ಗುರು ಇಲ್ಲೆಲ್ಲೋ ಮೇಲ್ಗಡೆ ಶೂಟಿಂಗ್ ಬಿಲ್ಡಿಂಗ್ ಇದೆ ಅಂತೆ, ಕುದುರೆಮುಖದ್ದು, ಗೊತ್ತಿಲ್ಲ ನನಗೆ. ನೋಡಿ ಗುರು, ಇದೇ ಲಾಸ್ಟ್ ಆಗುಂಬೆ. ಇದಾಯಿತು ಅಂದರೆ ಮುಗೀತು. ಇಲ್ಲೊಂದು ಚಿಕ್ಕದ ಲೇಕ್ ಇದೆ ನೋಡಿ, ವಂದನೆಗಳೊಂದಿಗೆ ಫಾರೆಸ್ಟ್ ಅಥಾರಿಟಿ.
ಫಾರೆಸ್ಟ್ ಅವ್ರದ್ದು ಹ್ಯಾಂಡ್ ಓವರ್ ಬರುತ್ತೆ ಅನಿಸುತ್ತೆ. ಫುಲ್ ಫಾರೆಸ್ಟ್ ಅಲ್ಲ, ಅವ್ರದ್ದೇ ಅಥಾರಿಟಿ ಇರುತ್ತೆ. ರೋಡ್ ಮಾತ್ರ ಭಯಂಕರವಾಗಿದೆ. ವಿಡಿಯೋ ಫುಲ್ ಲಾಂಗ್ ಆಗೋಯ್ತು. ಸೀದಾ ನಿಯರ್ ಇಲ್ಲಿಂದ ಶಿವಮೊಗ್ಗ ಸಿಟಿಗೆ ಹೋಗಿ ಸಿಗ್ತೀನಿ ನಿಮಗೆ. ಮಧ್ಯದಲ್ಲಿ ಯಾವ್ದಾರ ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಮಾಡುವ, ಇಲ್ಲಾಂದರೆ ಸೀದಾ ಶಿವಮೊಗ್ಗ. ನೋಡ್ತಾ ಇರ್ಬೋದು, ಶಿವಮೊಗ್ಗ ಸಿಟಿಲಿದ್ದೀವಿ. ರಿಂಗ್ ರೋಡ್ ಇದು. ಇಲ್ಲೇ ಒಂದು ಮೀನು ಊಟ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ 100 ಕಿಲೋಮೀಟ್ರ್ ಐತೆ. ನಂದು 2 ಅವರಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು. ಅನ್ಲೋಡ್ ಮಾಡಿ ಸೀದಾ ಖಾಲಿ ಹೊಡ್ಬಿಡೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಪಾರ್ಟಿಗೆ ಫೋನ್ ಮಾಡಬೇಕು, ಮಾಡಿಲ್ಲ ಇನ್ನೂ. ಒಂದು 5 ಗಂಟೆ ಹಂಗೆ ಇನ್ಫಾರ್ಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಫೋನ್ ಮಾಡಿಬಿಟ್ರೆ ಬೆಸ್ಟು. ಹಿಂಗೆ 7 ಗಂಟೆಗೆ ಬರ್ತೀನಿ ಅಂತ. ನೋಡೋಣ ಬನ್ನಿ ಏನೇನಾಗುತ್ತೆ. ಆಲ್ರೆಡಿ ಅನ್ಲೋಡಿಂಗ್ ಲೊಕೇಶನ್ ಹತ್ತತ್ರ ಇದ್ದೀವಿ. ಇನ್ನೂ ಒಂದು 35 ಕಿಲೋಮೀಟ್ರ್ ಇರ್ಬೋದು. ವೆದರ್ ಮಾತ್ರ ತುಂಬ ಕೂಲಾಗಿದೆ ಗುರು. ಇವತ್ತು ಓವರ್ ಬಿಸಿಲು ಏನು ನೋಡೇ ಇಲ್ಲ ನಾನು ಬೆಳಗಿಂದ. ಎಲ್ಲ ಕಡೆ ಬರೀ ಮೋಡನೇ. ಒಳ್ಳೊಳ್ಳೆ ಪಿಕ್ಚರ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. 3 ಪಿಕ್ಚರ್ ನೋಡಿದೆ ಬರೀ ದರ್ಶನ್ದೇ. ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ. ಕಸ್ಟಮರ್ಗೂ ಫೋನ್ ಮಾಡಿ ಕೇಳಿದೆ, ಸರ್ ನೀವು ಯಾವಾಗ ಬಂದರೂ ಇಳಿಸ್ಕೊತೀವಿ, 2 ಬಾಕ್ಸ್ ತಾನೇ, ನೀವು ಬಂದು ಫೋನ್ ಮಾಡಿ ಸರ್ ಅಂತ ಹೇಳೋರೆ. ಟಕ್ಕಂತ ಇಳಿಸಿದ್ದೆ, ಸೀದಾ ಬೆಂಗಳೂರಿಗೆ ಖಾಲಿ ಹೋಗ್ಬಿಡ್ತೀನಿ. ಬೆಂಗಳೂರಿಗೆ ಹೋಗಿ ಸೀದಾ ಚಾಮರಾಜ ಪೇಟೆಗೆ ಹೋಗ್ತಾ ಇರೋದೆ. ನೋಡಿ ಇಲ್ಲಿ ಕುಂಬಳಕಾಯಿನ ಏನೋ ಕುಂಬಳಕಾಯಿನೇ ಇರಬೇಕು. ಕುಂಬಳಕಾಯಿ ಎಲ್ಲ ಗುರು, ಅದೇನೋ ಅಂತಾರೆ ಅದು ಹೆಸರು. ಅದು ಕುಂಬಳಕಾಯಿ ಥರನೇ, ಅದು ಬೇರೆ ಕುಂಬಳಕಾಯಿ. ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ತರಕಾರಿ ಬಗ್ಗೆ ಐಡಿಯಾ ಇಲ್ಲ ಗುರು ನನಗೆ. ಹಳ್ಳಿ ನೇಚರ್ ಮಾತ್ರ ಸೂಪರ್ ಗುರು. ನನಗೆ ಈ ಥರ ವಾತಾವರಣದಲ್ಲಿರೋದು ತುಂಬ ಇಷ್ಟ. ಅದಕ್ಕೆ ಊರಿಗೆ ಹೋದರೆ ತಿಂಗಳಂಗಟ್ಲೆ ಇದು ಬಂದುಬಿಡ್ತೀನಿ ನಾನು, ನಮ್ಮ ಅಜ್ಜಿ ಊರಿಗೆ. ಮನಸ್ಸಿಗೆ ಅದೆಷ್ಟೇ ದೊಡ್ಡ ಆಘಾತ ಆಗಿರಲಿ ಗುರು, ಪ್ರಕೃತಿ ನೋಡಿಬಿಟ್ರೆ ಹಂಗೆ ಕರಗಿ ನೀರಾಗೋಗ್ಬಿಡ್ತಾರೆ ಹಂಗೆ. ನೀವು ನಂಬಲ್ಲ, 350 ಕಿಲೋಮೀಟ್ರೇನೋ, 335 ಕಿಲೋಮೀಟ್ರು ಇಲ್ಲಿ ಮಂಗಳೂರಿಂದ ಚಿತ್ರದುರ್ಗಕ್ಕೆ. ಎಷ್ಟು 1000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ ಗೊತ್ತಾ? 2,000 ರೂಪಾಯಿ ಡೀಸೆಲಲ್ಲಿ ಆಲ್ರೆಡಿ ಇನ್ನೊಂದು ಪಾಯಿಂಟ್ ಮಿಕ್ಕೈತೆ. ಇನ್ನೂ 30-32 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊತೀನಿ. ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಬಂದೈತೆ ಗಾಡಿ. ಈಗ 3ನೇ ಸರ್ವಿಸ್ ಮಾಡಿಸಿದ್ಮೇಲೆ ಇನ್ನೂ ಚೆನ್ನಾಗಿ ಮೈಲೇಜ್ ಬರುತ್ತೆ. ಅದಕ್ಕೇ ತಕ್ಕಂತ ಇವತ್ತು ತೊಗೊಂಡೋಗಿ ನಿಲ್ಲಿಸ್ಬಿಡ್ತೀನಿ. ನೈಟೇ ತೊಗೊಂಡೋಗ್ಬಿಡ್ತೀನಿ ಬೆಂಗಳೂರಿಗೆ. ಮನೆ ತಾವು ನಿಲ್ಲಿಸ್ಬಿಟ್ರೆ ಭಾನುವಾರ ರೆಸ್ಟು. ಸೋಮವಾರ JC ರೋಡಿಗೆ ಹೋಗ್ಬಿಟ್ಟು ಗಾಡಿದೆಲ್ಲ ಫುಲ್ ಐಟಮ್ ಫಿಟ್ಟಿಂಗ್ ಮಾಡಿಸ್ಕೊಂಡು ಬಂದ್ಬಿಡೋದೆ. ಏನೇನು ಬೇಕು ಲೈಟಿಂಗ್ಸ್ ಎಲ್ಲ ಹಾಕ್ಸೋಣ ಅಂತಿದ್ದೀನಿ. ಹೆಂಗೂ ಖರ್ಚು ಆಗ್ತೈತೆ, ಅದು ಒಂದು ಆಗಿಬಿಡ್ಲಿ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಪಟ ಅಂತ ಹೋಗಿ ಫಸ್ಟು ಅನ್ಲೋಡ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ ಅನ್ಲೋಡಿಂಗ್ ಪಾಯಿಂಟಲ್ಲಿ. ಇನ್ನೇನು 2 ಬಾಕ್ಸ್, ಇನ್ನೇನು 2 ನಿಮಿಷಲ್ಲಿ ಆಗ್ಬಿಡುತ್ತೆ. ಬನ್ನಿ ಹೋಗೋಣ.